Dear students, in your textbook, in your first PU textbook, English textbook, the first lesson is The Gentleman of the Jungle. Students, which is your first lesson? The Gentleman of the Jungle. It is written by Jomo Kenyatta. Who is the author? Who is the writer of this lesson? Jomo Kenyatta. Students, here you see at the title, The Gentleman of the Jungle. What is the meaning of jungle? Jungle, forest. Gentleman. Whom do we call as gentleman? ಈಗ ನಾವು ಜೆಂಟ್ಲ್ಮನ್ ಅಂತ ನಾವು ಯಾರನ್ನ ಕರಿತೀವಿ? ಜೆಂಟ್ಲ್ಮನ್ ಅಂತ ನಾವು ಕರಿತಕ್ಕಂಥದ್ದು ಒಂದು ತುಂಬ ರಾಯಲ್ ಫ್ಯಾಮಿಲಿ, ನೋಬಲ್ ಫ್ಯಾಮಿಲಿ, ರಾಜಮನೆತನದವರು ಅಂತೀವಲ್ಲ, ಅದಕ್ಕೆ ಸಂಬಂಧಪಟ್ಟವ್ರನ್ನ ಲೇಡೀಸ್ ಜೆಂಟ್ಲ್ಮನ್ ಅಂತ ಕರಿತೀವಿ ಒಂದು. ಇನ್ನೊಂದು ಅವರ ಆಟಿಟ್ಯೂಡ್, ಅವರ ಬಿಹೇವಿಯರ್, ಅದನ್ನು ನೋಡಿ ಅವರನ್ನು ಜೆಂಟ್ಲ್ಮನ್ ಅಂತ ಕರಿತೀವಿ. Here, the gentleman of the jungle are not any men or not any prince or king or nobody. Here, gentleman refers to animals. Animals in the jungle. ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳಿವೆಯಲ್ಲ, ಅವುಗಳನ್ನು ಇಲ್ಲಿ ಜೆಂಟ್ಲ್ಮನ್ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಆ ಟೈಟ್ಲನ್ನು ನೋಡಿದ್ರೆ ನಿಮಗೆ ಅಣಿಸ್ತಾ ಇದ್ದಾರೆ, ಪ್ರಾಣಿಗಳನ್ನ ಎಲ್ಲಾದರೂ ನಾವು ಜೆಂಟ್ಲ್ಮನ್ ಅಂತ ಕರಿತೀವ ನಾವು? ಅದೇನಿದ್ರು ಮನುಷ್ಯನಿಗೆ ಮಾತ್ರ ಜೆಂಟ್ಲ್ಮನ್ ಅನ್ನೋದು ಯೂಸ್ ಮಾಡೋದು ಅಂತ. ಬಟ್ ಹಿಯರ್ ಇನ್ ದಿಸ್ ಸ್ಟೋರಿ ಆಫ್ ಜೋಮೋ ಕೆನ್ಯಾತಾ, ಹಿಯರ್ ದ animals are referred as gentlemen of the jungle. ಇಲ್ಲಿ ನೀವು ಈ ಲೆಸನ್ಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಹಿಸ್ಟ್ರಿನ ನೋಡೋದಾದರೆ, ಯುರೋಪಿಯನ್ ಪವರ್ಸ್, ಬ್ರಿಟಿಷರ್ಸ್ ಅವರೇನು ಮಾಡಿದರು, ಎಲ್ಲ ದೇಶಗಳನ್ನ ವಶಪಡಿಸ್ಕೊಳ್ತಾ ಕಾಲೋನಿಗಳ ಥರ ಅವರ ಅಂಡರಲ್ಲಿ ಮಾಡ್ಕೊತಾ ಹೋಗ್ತಾ ಇದ್ರು. ಹಾಗೆ ನಮ್ಮ ಇಂಡಿಯಾದಲ್ಲಿ ನಡೀತು, ಅದನ್ನು ನಾವು ಆಫ್ರಿಕನ್ ಕಂಟ್ರೀಸಲ್ಲೂ ಕೂಡ ನೋಡ್ತೀವಿ. ಇದು ಆಫ್ರಿಕಾದ ಸ್ಟೋರಿ. ಸೊ ಆಫ್ರಿಕಾದಲ್ಲೂ ಕೂಡ ಹಾಗೆ ಬ್ರಿಟಿಷರು ನುಗ್ಗಿದ್ರು, ಅವ್ರದ್ದು ಏನೇನೋ ಒಪ್ಪಂದಗಳು ಅವಕ್ಕೆಲ್ಲ ಸೈನ್ ಮಾಡಿಸ್ಕೊತಾ ಇದ್ರು. ಲೀಗಲ್ ಲಾ ಲ್ಯಾಂಗ್ವೇಜು ಅನ್ಎಜುಕೇಟೆಡ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಅದನ್ನು ಕೋರ್ಟಿಗೆ ತೊಗೊಂಡೋಗೋರು. ಅಲ್ಲಿ ಮತ್ತು ಕೋರ್ಟಲ್ಲಿರ್ತಕ್ಕಂಥ ಸುಪೀರಿಯರ್ಸ್ ಯಾರು ಅಂದರೆ ಅವರೇ ಬ್ರಿಟಿಷರ್ಸ್. ಸೊ ಅವರವರೇ ಏನು ಪಾರ್ಶಾಲಿಟಿ ಮಾಡಿಕೊಂಡು ಆಫ್ರಿಕನ್ನ ಎಂಪೈರ್ನ ಕಿತ್ಕೊಳ್ತಾ ಇದ್ರು. ಆಫ್ರಿಕಾದೆಲ್ಲ ಬ್ರಿಟಿಷರ್ಸ್ ಬಿಗ್ಗಿಯಾಗಿ ಕೂತ್ಕೊಳ್ತಾ ಇದ್ರು. ಹೀಗೆ ಹೋಗುತ್ತೆ ಹಿಸ್ಟ್ರಿನಲ್ಲಿ. ಸೊ ಇದೇ ಕಥೆಯನ್ನು ಬ್ಯಾಕ್ಗ್ರೌಂಡಾಗಿ ಇಟ್ಕೊಂಡು, ಈ ನಡೆದಿರ್ತಕ್ಕಂಥ ಘಟನೆಯನ್ನು ಬ್ಯಾಕ್ಗ್ರೌಂಡಾಗಿ ಇಟ್ಕೊಂಡು ಜೋಮೋ ಕೆನ್ಯಾತಾ ಈ ಒಂದು ಕಥೆಯನ್ನು ಬರೆದಿದ್ದಾರೆ. ಇಲ್ಲೂ ಕೂಡ ಅದೇ ಥರದ ಒಂದು ಸಿಚುವೇಶನ್ ಬರುತ್ತೆ. ನಾವು ಅದನ್ನು ಸ್ಟೋರಿನಲ್ಲಿ ನೋಡ್ಕೋತಾ ಹೋಗೋಣ. ಫಸ್ಟ್ ಪೇಜಲ್ಲಿ ನಿಮಗೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಕೊಟ್ಟಿದ್ದಾರೆ ನೋಡಿ. ಇನ್ ದ ಲೇಟ್ 19th century, the chief European powers divided Africa among themselves. European powers, they divided this Africa among themselves. ಆಫ್ರಿಕನ ಅವರವರಲ್ಲಿ ಡಿವೈಡ್ ಮಾಡ್ಕೊಂಡ್ಬಿಟ್ರು. ಪೋರ್ಚುಗೀಸ್, ಡಚ್, ಇಂಗ್ಲೀಷ್, ಫ್ರೆಂಚ್, ಹೀಗೆ ಎಲ್ಲರೂ ನುಗ್ಗಿದ್ರು. ಅವರವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ರಾಜ್ಯವನ್ನು ಕಿತ್ತುಕೊಂಡು ವಶಪಡಿಸ್ಕೊಂಡ್ರು. ದೇ ಕುಡ್ ಡೂ ದಿಸ್ ಬಿಕಾಸ್ European arms were superior and because the African chiefs did not understand the meaning of the treaties they were asked to sign. How it was possible for those European powers? ಅವರಿಗೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ,
ದ ಆರ್ಮ್ಸ್, ARMS, ಆರ್ಮ್ಸ್ ಅಂದರೆ ಆಯುಧಗಳು. ಯುರೋಪಿಯನ್ ಹತ್ರ ಗನ್ ಇದೆ, ಪಿಸ್ತೂಲ್ ಇದೆ. ಅವೆಲ್ಲ ಆಫ್ರಿಕನ್ ಬ್ಯಾಕ್ವರ್ಡ್ ಕಂಟ್ರೀಸಲ್ಲಿ ಆ ವ್ಯವಸ್ಥೆ ಇಲ್ಲ. ಇವೆಲ್ಲ ಸುಪೀರಿಯರ್ಸ್, ಅದನ್ನು ನೋಡಿ ಎದುರಿಸ್ತಾ ಇದ್ರು. ಮತ್ತು ಟ್ರೀಟೀಸ್ ಅಂದರೆ ಒಪ್ಪಂದಗಳು ಪೇಪರಲ್ಲಿ ಬರೆದು ಸೈನ್ ಮಾಡಿಸ್ಕೊಳ್ಳೋರು, ಸ್ಟ್ಯಾಂಪ್ ಪೇಪರಲ್ಲಿ ಬರೆದು ಸೈನ್ ಮಾಡಿಸ್ಕೊಳ್ಳೋರು, ಅದನ್ನು ಕೋರ್ಟಿಗೆ ತೊಗೊಂಡೋಗೋರು. ನ್ಯಾಯ ಬ್ರಿಟಿಷರ್ಸ್ ಯುರೋಪಿಯನ್ ಪವರ್ಸ್ ಕಡೆಗೆ ಆಗ್ತಾಯಿತ್ತು. As a result, the Africans lost the lands they had traditionally lived on and cultivated. As a result, what happened? The Africans, they lost their land. ಆಫ್ರಿಕಾದವರು ಅವ್ರ ಜಾಗವನ್ನು ಕಳ್ಕೋತಾ ಹೋದರು. ಸೇಮ್ ನಮ್ಮಲ್ಲಿ ಏನು ಬ್ರಿಟಿಷರ್ಸ್ ಬಂದರು, ನಾವು ಜಾಗ ಕಳ್ಕೋತಾ ಹೋದ್ವಲ್ಲ ಅದೇ ಥರ. ಆ್ಯಂಡ್ ವಾಟ್ ದೇ ಕಲ್ಟಿವೇಟೆಡ್ ಅಂದರೆ ಭೂಮಿ ಉಳುಮೆ ಮಾಡ್ತಾ ಇದ್ರಲ್ಲ, ಆ ಜಮೀನೆಲ್ಲ ಕಳ್ಕೋತಾ ಹೋದರು ಆಫ್ರಿಕನ್ಸ್. Their attitude toward European expansion is made clear in the following fable. What is the meaning of fable? Fable, a story where the animals, they used to talk and work like men. ಮನುಷ್ಯರ ಥರನೇ ಪ್ರಾಣಿಗಳು ಮಾತಾಡಿದ್ರೆ, ಕೆಲಸ ಮಾಡಿದ್ರೆ, ಅಂಥ ಸ್ಟೋರೀಸನ್ನು ನಾವು ಫೇಬಲ್ ಅಂತ ಕರಿತೀವಿ. Which reflects the attitude of the Kikuyu people of Kenya toward European laws and commission. Kikuyu ಅಲ್ಲಿಯ ಜನಾಂಗ, ಬುಡಕಟ್ಟಿನವರು, ಜನಾಂಗದವರು ಅಂತಾರಲ್ಲ, ಕಿಕಾಯು ಪೀಪಲ್, ಅವರ ಆಫ್ ಕೆನ್ಯಾ ಆರ್ ಕೀನ್ಯಾ, ಅವುಗಳನ್ನು ಇಲ್ಲಿ ನಮಗೆ ಈ ಕಥೆನಲ್ಲಿ ತೋರಿಸ್ತಾರೆ. ಗೊತ್ತಾಗುತ್ತೆ ಹೇಗೆ ನಡೆದಿತ್ತು ಆಫ್ರಿಕಾದಲ್ಲಿ. Now students, you come to the story. Page number 2. ಸೆಕೆಂಡ್ ಪೇಜ್ಗೆ ಬನ್ನಿ. ನಮ್ಮ ಕತೆ ಇಲ್ಲಿಂದ ಶುರುವಾಗುತ್ತೆ. Once upon a time, an elephant made a friendship with a man. Here is students, you see, here is friendship happened between an elephant and a man. ಒಂದು ಆನೆ, ದೊಡ್ಡ ಆನೆ, ಅದಕ್ಕೂ ಒಬ್ಬ ಮನುಷ್ಯನಿಗೂ ಫ್ರೆಂಡ್ಶಿಪ್ ಆಯಿತು. ಒನ್ಸ್ ಅಪಾನ್ ಎ ಟೈಮ್, ಒಂದಾನೊಂದು ಕಾಲದಲ್ಲಿ, ಹಳೆ ಕತೆ ಹೇಳ್ತಿದ್ವಲ್ಲ, ಒಂದಾನೊಂದು ಕಾಲದಲ್ಲಿ ಅಂತ, ಹಾಗೆ ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಫ್ರೆಂಡ್ಶಿಪ್ ಡೆವಲಪ್ಡ್ ಬಿಟ್ವೀನ್ ಅನ್ ಎಲಿಫೆಂಟ್ ಆ್ಯಂಡ್ ಎ ಮ್ಯಾನ್. ಇಲ್ಲಿ 1 ಮಾರ್ಕ್ ಕ್ವೆಶನ್ ಸಿಗುತ್ತೆ. ಹೂ ಮೇಡ್ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್? ಆನ್ಸರ್ ಎಲಿಫೆಂಟ್. ಅಥವಾ ವಿತ್ whom did the man make friendship? Answer elephant. One day, heavy thunderstorm broke out. The elephant went to his friend, who had a little hut at the edge of the forest, and said to him, one day happened, heavy thunderstorm. Thunderstorm ಅಂದ್ರೇನು? ಥಂಡರ್, ಗುಡುಗು, ಸ್ಟಾರಮ್ ಬಿರುಗಾಳಿ, ಬಿರುಗಾಳಿ ಬೀಸ್ತು, ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ. ಆಗ ಎಲಿಫೆಂಟ್ ಆ ಮನುಷ್ಯನ ಹತ್ರ ಹೋಯಿತು. ದಟ್ ಮ್ಯಾನ್ ಹ್ಯಾಡ್ ಎ ಲಿಟ್ಲ್ ಹಟ್. ವಾಟ್ ಹ್ಯಾಡ್ ದಟ್ ಮ್ಯಾನ್? ಎ ಲಿಟ್ಲ್ ಹಟ್, ಒಂದು ಚಿಕ್ಕ ಗುಡಿಸ್ಲು. ಹಟ್ ಅಂದರೆ ಗುಡಿಸ್ಲು. ಆ ಮನುಷ್ಯನ ಹತ್ರ ಒಂದು ಚಿಕ್ಕ ಗುಡಿಸ್ಲಿತ್ತು. ಎಲ್ಲಿ? ವೇರ್ ವಾಸ್ ದ ಹಟ್? ಅಟ್ ದ ಎಡ್ಜ್ ಆಫ್ ದ ಜಂಗಲ್. ಜಂಗಲ್ ಕಾಡು, ಕಾಡಿನ ಹೊರಭಾಗದಲ್ಲಿ ಅಂದರೆ ಎಡ್ಜಲ್ಲಿ, ಕಾಡಿನೇನು ಮುಗಿಯುತ್ತಲ್ಲ ಎಡ್ಜಲ್ಲಿ ಒಂದು ಗುಡಿಸ್ಲು ಕಟ್ಕೊಂಡಿದ್ದ. ಆ ಕಡೆ ಊರಲ್ಲೂ ಅಲ್ಲ, ಕಾಡಲ್ಲೂ ಅಲ್ಲ, ಆ ಎಡ್ಜಲ್ಲಿ ಒಂದು ಗುಡಿಸ್ಲಿತ್ತು. ಮೈ ಡಿಯರ್ ಗುಡ್ಮನ್, ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರಂಕ್ ಇನ್ಸೈಡ್ ಯುವರ್ ಹಾರ್ಟ್ ಟು ಕೀಪ್ ಇಟ್ ಔಟ್ ಆಫ್ ದಿಸ್ ಟೆರೆನ್ಷಿಯಲ್ ರೈನ್? ಎಸ್, ವಾಟ್ ಡಸ್ ದಿಸ್ ಎಲಿಫೆಂಟ್ ರಿಕ್ವೆಸ್ಟ್ ದ ಮ್ಯಾನ್? ಮನುಷ್ಯನ ಏನು ಕೇಳ್ಕೊಳ್ತಾ ಇದೆ ಎಲಿಫೆಂಟ್? ಮೈ ಡಿಯರ್ ಗುಡ್ಮನ್. ನೋಡಿ ಆ ಭಾಷೆ ನೋಡಿ, ಸಾಫ್ಟು ಲ್ಯಾಂಗ್ವೇಜಲ್ಲಿ. ಬ್ರಿಟಿಷರ್ಸು ಅಷ್ಟೇ, ನಮ್ಮ ಇಂಡಿಯಾಗೆ ಬಾರ್ಡ್ರಲ್ಲಿ ಬಂದರು, ನಮ್ಮ ಬಿಸ್ನೆಸ್ಸಿಗೆ ಸ್ವಲ್ಪ ಜಾಗ ಬಿಟ್ಕೊಡಿ ಅಂತಂದರೆ, ಏನಿಲ್ಲ ನಮಗೆ ಸ್ವಲ್ಪ ಬಿಸ್ನೆಸ್ ಮಾಡ್ತೀವಿ, ಜಾಗ ಬಿಟ್ಕೊಡಿ ಅಂದರು. ನಮ್ಮ ಜನ ಇಂಡಿಯನ್ಸ್ ಭಾಳ ಜನರಸ್ಸಲ್ಲ, ಭಾಳ ಧಾರಾಳ ಅಲ್ಲ, ಬನ್ನಿ ಅಂತ ಬಿಟ್ಕೊಂಡ್ರು, ಜಾಗ ಕೊಟ್ಟರು, ಅವ್ರ ವ್ಯಾಪಾರ ಶುರು ಮಾಡಿದ್ರು. ಬರ್ತಾ ಆ ರಾಜ್ಯವನ್ನೇ ಕಿತ್ಕೊಂಡ್ರು. ಯಾರು ಜಾಗ ಕೊಟ್ಟಿದ್ರಲ್ಲ ಅವ್ರನ್ನೇ ಹೊರಗೆ ಹಾಕಿದ್ರು. ಹಿಯರ್ ದ ಎಲಿಫೆಂಟ್ ಸೇಸ್, ಮೈ ಡಿಯರ್ ಗುಡ್ಮನ್,
ನನ್ನ ಒಳ್ಳೆ ಫ್ರೆಂಡ್ ಅಲ್ವಾ ನೀನು, ತುಂಬ ಒಳ್ಳೆಯವನಲ್ವಾ. ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರಂಕ್, ಪ್ಲೀಸ್ ಗಿವ್ ಮೀ ಪರ್ಮಿಷನ್. ಐ ಪುಟ್ ಮೈ ಟ್ರಂಕ್. ಟ್ರಂಕ್ ಅಂದರೆ ಇಲ್ಲಿ ಸೊಂಡ್ಲು. ನನ್ನ ಸೊಂಡ್ಲನ್ನು ಇನ್ಸೈಡ್ ಯುವರ್ ಹಟ್. ಐ ಕೀಪ್ ಮೈ ಟ್ರಂಕ್ ಇನ್ಸೈಡ್ ಯುವರ್ ಹಟ್. ಇನ್ಸೈಡ್ ಒಳಗಡೆ, ನಿನ್ನ ಗುಡಿಸ್ಲೊಳಗಡೆ ನನ್ನ ಸೊಂಡ್ಲಿಡ್ತೀನಿ. ನೋಡಿ, ಎಲ್ಲಾದರೂ ಸೊಂಡ್ಲು ಅಂತ ಹೇಳಿದ್ರೆ ಮುಖ ಭಾಗ ಇಲ್ದಲೇ ಸೊಂಡ್ಲು ಹೋಗ್ಬಿಡುತ್ತಾ, ಬರೀ ಸೊಂಡ್ಲೇ ಹೋಗ್ಬಿಡುತ್ತಾ. ಆದರೆ ಲ್ಯಾಂಗ್ವೇಜಲ್ಲಿ ಎಷ್ಟು ಸಾಫ್ಟಾಗಿ ಕನ್ನಿಂಗಲ್ಲಿ ಬರ್ತಾರೆ ಅವರು ಅಂತ. ನನಗೆ ಜಾಗ ಕೊಡು ಅನ್ನೋದು ಒಂದೇ, ನಾನು ಸೊಂಡ್ಲಿಗೆ ಜಾಗ ಕೊಡು ಅನ್ನೋದು ಒಂದೇ. ಮೈ ಡಿಯರ್ ಗುಡ್ ಮನ್, ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರಂಕ್ ಇನ್ಸೈಡ್ ಯುವರ್ ಹಟ್ ಟು ಕೀಪ್ ಇಟ್ ಔಟ್ ಆಫ್ ದ ಟರೆನ್ಷಿಯಲ್ ರೈನ್. ಟರೆನ್ಷಿಯಲ್ ರೈನ್, ಟರೆನ್ಷಿಯಲ್ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ನನ್ನ ಸೊಂಡ್ಲನ್ನು ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಸ್ವಲ್ಪ ಜಾಗ ಕೊಡ್ತೀಯಾ. ನನ್ನ ಸೊಂಡ್ಲನ್ನು ನಿನ್ನ ಗುಡಿಸ್ಲೊಳಗೆ ಹಿಡ್ಕೊಡ್ತೀನಿ, ಸ್ವಲ್ಪ ಜಾಗ ಕೊಡ್ತೀಯಾ. ಎಸ್. ವಾಟ್ ಡಸ್ ದ ಎಲಿಫೆಂಟ್ ಆಸ್ಕ್ ದ ಮ್ಯಾನ್? ವಾಟ್ ಹೆಲ್ಪ್ ಡಸ್ ದ ಎಲಿಫೆಂಟ್ ಆಸ್ಕ್ ದ ಮ್ಯಾನ್? The elephant asked to give some space, some place to put its trunk inside the hut. The man, seeing what situation his friend was in, replied. Now the man observes that elephant, and it is so drenched and wet in the rain. It is also shaking. ಆನೆ ದೊಡ್ಡ ಪ್ರಾಣಿ, ನೆಂದೋಗ್ಬಿಟ್ಟಿದೆ, ಚಳಿಗೆ ನಡುಗ್ತಾ ಇದೆ. ಮನುಷ್ಯ ನೋಡ್ದ. ಮೈ ಡಿಯರ್ ಗುಡ್ ಎಲಿಫೆಂಟ್, ಮೈ ಹಟ್ ಈಸ್ ವೆರಿ ಸ್ಮಾಲ್. ಮೈ ಹಟ್ ಈಸ್ ವೆರಿ ಸ್ಮಾಲ್, ಅಂದು ಸಣ್ಣ ಗುಡಿಸ್ಲು. ಬಟ್ ದೆರ್ ಈಸ್ ರೂಮ್ ಫಾರ್ ಯುವರ್ ಟ್ರಂಕ್ ಆ್ಯಂಡ್ ಮೈ ಸೆಲ್ಫ್. ಬಟ್ ದೆರ್ ಈಸ್, ದೋ ದ ಹಟ್ ಈಸ್ ವೆರಿ ಸ್ಮಾಲ್, ದೆರ್ ಈಸ್ ಪ್ಲೇಸ್. ರೂಮ್ ಅಂದರೆ ಪ್ಲೇಸ್ ಅಂತ. ದೆರ್ ಈಸ್ ಸಮ್ ಪ್ಲೇಸ್ ಫಾರ್ ಮೀ, ನನಗೆ, ಆ್ಯಂಡ್ ಯುವರ್ ಟ್ರಂಕ್, ನಿನ್ನ ಟ್ರಂಕ್ ಅಂದರೆ ನಿನ್ನ ಸೊಂಡ್ಲು. ನನ್ನ ಗುಡಿಸ್ಲಲ್ಲಿ ಜಾಗ ಆಗುತ್ತೆ. ಎಷ್ಟು ಅಂದರೆ ನನಗೆ ಮತ್ತು ನಿನ್ನ ಸೊಂಡ್ಲಿಗೆ ಆಗಷ್ಟು ಜಾಗ. ಪೂರ್ತಿ ನಿನಗಲ್ಲ, ಓನ್ಲಿ ಯುವರ್ ಟ್ರಂಕ್. ಪ್ಲೀಸ್ ಪುಟ್ ಯುವರ್ ಟ್ರಂಕ್ ಇನ್ ಜೆಂಟ್ಲಿ. ಪ್ಲೀಸ್ ಪುಟ್ ಯುವರ್ ಟ್ರಂಕ್ ಇನ್ ಜೆಂಟ್ಲಿ. ಜೆಂಟ್ಲಿ ಭಾಳ ಸ್ಮೂತಾಗಿ ನಿನ್ನ ಸೊಂಡ್ಲನ್ನು ಒಳಗಡೆ ಹಿಡು. The elephant thanked his friend, saying, You have done me a good deed. Deed ಅಂದರೆ ವರ್ಕ್, ಕೆಲಸ. ಭಾಳ ಒಳ್ಳೆ ಕೆಲಸ ಮಾಡಿದೀಯಾ. And one day I shall return your kindness. Kindness ಅಂದರೆ ಧಾರಾಳತನ, ಕರುಣೆ, ದಯೆ ತೋರಿಸಿರೋದು, ಜಾಗ ಬಿಟ್ಟುಕೊಟ್ಟಿರೋದು. One or the other day definitely I return. I pay something for your kindness. ಒಂದಲ್ಲ ಒಂದಿನ ನೀನು ನನಗೇನು ಕರುಣೆ ತೋರಿಸಿದೆಯಲ್ಲ, ಅದಕ್ಕೆ ನಾನು ಏನಾದರೂ ನಿನಗೆ ಕೃತಜ್ಞತೆ ತೋರಿಸ್ತೀನಿ, ಏನಾದರೂ ರಿಟರ್ನ್ ಮಾಡ್ತೀನಿ. ಈ ಮಾತನ್ನು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಈ ಮಾತನ್ನು ನೆನ್ಪಿಟ್ಕೊಳ್ಳಿ. ವಾಟ್ ಡಸ್ ದ ಎಲಿಫೆಂಟ್ ಸೇ? ಎಸ್ ಮ್ಯಾನ್, ಯು ಹ್ಯಾವ್ ಗಿವನ್ ಮೀ ಸ್ಪೇಸ್ ಟು ಪುಟ್ ಮೈ ಟ್ರಂಕ್ ಇನ್ಸೈಡ್ ದ ಹಟ್. ಡೆಫಿನೆಟ್ಲಿ ಒನ್ ಆರ್ ದ ಅದರ್ ಡೇ ಐ ಹೆಲ್ಪ್ ಯು ಇನ್ ಸಮ್ ಅದರ್ ವೇ. ನನ್ನ ಸೊಂಡ್ಲಿಗೆ ಜಾಗ ಕೊಡ್ತಾ ಇದೆಯಾ, ಒಂದಲ್ಲ ಒಂದಿನ ನಾನು ನನಗೆ ನಿನ್ನ ಹೆಲ್ಪನ್ನು ರಿಟರ್ನ್ ಮಾಡ್ತೀನಿ. ದ ಎಲಿಫೆಂಟ್ ಥ್ಯಾಂಕ್ಡ್ ಹಿಸ್ ಫ್ರೆಂಡ್ ಆ್ಯಂಡ್ ಸೇಯಿಂಗ್, ಯು ಹ್ಯಾವ್ ಡನ್ ಮೀ ಎ ಗುಡ್ ಡೀಡ್ ಆ್ಯಂಡ್ ಒನ್ ಡೇ ಐ ಶಾಲ್ ರಿಟರ್ನ್ ಯುವರ್ ಕೈಂಡ್ನೆಸ್. ಬಟ್ ವಾಟ್ ಹ್ಯಾಪಂಡ್? ವಾಟ್ ಫಾಲೋಡ್? ಏನಾಯಿತು? ಆದರೆ ಏನಾಯಿತು? ಎಸ್ ಡಿಯರ್ ಸ್ಟೂಡೆಂಟ್ಸ್, ಯು ಟೆಲ್ ಮೀ, ವೆನ್ ಡು ವಿ ಯೂಸ್ ಬಟ್ ಅನ್ನೋದನ್ನು ಯಾವಾಗ ಯೂಸ್ ಮಾಡ್ತೀವಿ? ಮೇಲಿಂದ ಏನು ಹೇಳ್ಕೊಂಬಂದಿದ್ದೀವೋ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ ನಾವು ಬಟ್ ಅಂತ ಹೇಳ್ತೀವಿ. ಆದರೆ ಇದು ಹೇಳಿದ್ದೇ ಒಂದು, ಆಗಿದ್ದೇ ಒಂದು. ಆಸ್ ಸೂನ್ ಆಸ್ ದ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್ ಇನ್ಸೈಡ್ ದ ಹಟ್, ಸ್ಲೋಲಿ he pushed his head inside and finally flung the man out in the rain. What is the elephant to do? Slowly, gently, it put its trunk inside the hut. ಆ ಗುಡಿಸ್ಲೊಳಗೆ ನಿಧಾನವಾಗಿ ಸೊಂಡ್ಲಿಡ್ತು. ಅಲ್ಲಿ ಸೊಂಡ್ಲೋಯ್ತು ಅಂದರೆ ಮುಖ ಹೋಗಲೇಬೇಕಲ್ವ? ಮುಖ ಹೋಯ್ತು ಅಂದರೆ ಬಾಡಿನೂ ಹೋಗುತ್ತೆ ಅಲ್ವಾ?
Gradually, it occupied the whole hut and flung the man outside the hut. ಆ ಮನುಷ್ಯ ಮೂಲೆ ಹೋಗ್ಬಿಟ್ಟ. ಆನೆ ಬರ್ತಾ ಇದೆ, ಗುಡಿಸಲು ತುಂಬ ತುಂಬ್ಕೋತಾ ಇದೆ. ಕೊನೆಗೆ ಆ ಮನುಷ್ಯ ಕುತ್ಕೊಂಡಿದ್ನಲ್ಲ ಮೂಲೆಗೆ, he caught hold of that man and flung outside the hut. ಆ ಮನುಷ್ಯನ ಹಿಡ್ಕೊಂಡು ಎತ್ತಿ ಸೊಂಡ್ಲಿಂದ ಗುಡಿಸ್ಲಿಂದ ಹೊರಗೆ ಹಾಕ್ಬಿಡ್ತು. Now, where is the elephant? Elephant occupied the hut, inside the hut. Where is the man? The man is in the rain. ಭಾಳ ಸಿಂಪಲ್. ಏನಾಗೋಯ್ತು? ಎಲಿಫೆಂಟ್ ಆ ಮನುಷ್ಯನ ಹಿಡ್ಕೊಂಡು ಹೊರಗೆ ಹಾಕ್ಬಿಡ್ತು. ಎಲಿಫೆಂಟ್ ಎಲ್ಲಿದೆ? ಗುಡಿಸ್ಲಲ್ಲಿ ಬೆಚ್ಚಿ ಕುತ್ಕೊಂಡ್ಬಿಡ್ತು. ಇಡೀ ಗುಡಿಸ್ಲಲ್ಲಿ ಆನೆ ಕುತ್ಕೊಂಡ್ಬಿಡ್ತು. ವೆರ್ ಇಸ್ ದಟ್ ಮ್ಯಾನ್? ಆ ಮನುಷ್ಯ ಎಲ್ಲಿದ್ದಾನೆ? ಔಟ್ಸೈಡ್ ಇನ್ ದ ರೈನ್. ಸ್ಲೋಲಿ pushed his head inside and finally flung the man. ಫ್ಲಂಗ್ ಅಂದರೆ ಎಸೆಯೋದು. ಆ ಮನುಷ್ಯನ ಎಸ್ತು ಬಿಡ್ತು ಹೊರಗಡೆ. And then lay down comfortably inside his friend's hut. Now the elephant is so comfortable inside the hut. ಗುಡಿಸ್ಲಲ್ಲಿ ಆರಾಮಾಗಿ ಆನೆ ಕುತ್ಕೊಂಡ್ಬಿಡ್ತು. ಮಳೆಗೆ ನೆನ್ನೆ ಸಾಕಾಗಿತ್ತಲ್ಲ, ಈಗ ಬೆಚ್ಚು ಕುತ್ಕೊಂಡ್ಬಿಡ್ತು. ಹೂ ಈಸ್ ದ ಓನರ್ ಆಫ್ ದ ಹಟ್? ಆ ಗುಡಿಸ್ಲಿನ ಓನರ್ ಯಾರು? ಮ್ಯಾನ್. ಬಟ್ ನಾವು ಹೂ ಈಸ್ ಸಿಟ್ಟಿಂಗ್ ಇನ್ಸೈಡ್? ಎಲಿಫೆಂಟ್. Actually, what does the elephant ask? To give some space to put its trunk. But now what happened? The whole elephant, not just trunk, the whole elephant, it sits inside the hut. And then what about the situation of the man? ಮನುಷ್ಯನ ಸ್ಥಿತಿ ಏನಾಯಿತು? Now he is standing in the rain. ಮಳೆಯಲ್ಲಿ ನೆನ್ಕೋತಾ ನಿಂತುಬಿಟ್ಟ. My dear good friend, your skin is harder than mine. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಎಲಿಫೆಂಟ್ ಮಾತಾಡ್ತಾ ಇದೆ. ಮೈ ಡಿಯರ್ ಗುಡ್ ಫ್ರೆಂಡ್, ನನ್ನೆಂಥ ಒಳ್ಳೆ ಫ್ರೆಂಡ್ ಅಲ್ಲ ನೀನು. ಯು ಸಿ ಯುವರ್ ಸ್ಕಿನ್ ಈಸ್ ವೆರಿ ಹಾರ್ಡ್. ಮನುಷ್ಯನಿಗೆ ಹೇಳ್ತಿದ್ದೆ, ನೋಡಪ್ಪ ನೀನು ಎಷ್ಟು ಒಳ್ಳೆ ಮನುಷ್ಯ ಇದ್ದೀಯ ನೀನು. ನಿನ್ನ ಸ್ಕಿನ್ ತುಂಬ ರಫ್ ಇದೆ ಅಲ್ವಾ, ತುಂಬ ಹಾರ್ಡ್ ಇದೆಯಲ್ವಾ. ಆ್ಯಂಡ್ ಆ್ಯಸ್ ದೆರ್ ಈಸ್ ನಾಟ್ ಎನಫ್ ರೂಮ್ ಫಾರ್ ಬೋತ್ ಆಫ್ ಅಸ್. ರೂಮ್ ಅಂದರೆ ಪ್ಲೇಸ್ ಅಂತ, ಜಾಗ. ದೆರ್ ಈಸ್ ನೋ ಪ್ಲೇಸ್ ಫಾರ್ ಬೋತ್ ಆಫ್ ಅಸ್ ಇನ್ಸೈಡ್ ದ ಹಟ್. ಗುಡಿಸ್ದಲ್ಲಿ ಇಬ್ರಿಗೂ ಜಾಗ ಆಗಲ್ಲ, ಗೊತ್ತಿದೆ. ಅಂದರೆ ಇಬ್ರು ಅಂದರೆ ಯಾರು? ಎಲಿಫೆಂಟ್ ಮತ್ತು ಮ್ಯಾನ್. ನಮ್ಮಿಬ್ಬರಿಗೂ ಜಾಗ ಆಗಲ್ಲ. ಯು ಕ್ಯಾನ್ ಅಫೋರ್ಡ್ ಟು ರಿಮೈನ್ ಇನ್ ದ ರೈನ್ ವೈಲ್ ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಡೆಲಿಕೇಟ್ ಸ್ಕಿನ್ ಫ್ರಮ್ ದ ಹೇಲ್ ಸ್ಟಾರ್ಮ್. Yes, you see, let us do one thing. You stand in the rain because your skin is very hard. I sit inside because my skin is so smooth, so soft. I have to protect my skin from the hailstorm. Hailstorm, ಬಿರುಗಾಳಿ, ಮಳೆ ಹನಿ. ಅದರಿಂದ ನನ್ನ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಭಾಳ ಸ್ಮೂತ್ ಇದೆ ನನ್ನ ಸ್ಕಿನ್, ನಾನು ಹೊಳಗೆ ಕೂತ್ಕೋತೀನಿ. ನಿನ್ನ ಸ್ಕಿನ್, ನಿನ್ನ ಚರ್ಮ ಇದೆಯಲ್ಲ, ಎನಿಯೋ ಇಟ್ ಈಸ್ ಸೋ ರಫ್, ತುಂಬ ರಫ್ ಇದೆಯಲ್ಲ. ಯು ಸ್ಟ್ಯಾಂಡ್ ಔಟ್ಸೈಡ್, ಐ ಸಿಟ್ ಇನ್ಸೈಡ್. ಏನು ಮಾಡೋದು? ಓನರ್ ನೋಡಿದ್ರೆ ಮನುಷ್ಯ ಇದ್ದಾನೆ, ಆದರೆ ಆನೆ ಮಾಡಿದ್ದು ನೋಡಿದ್ರೆ ನಾನು ಒಳಗೆ ಕೂತಿರ್ತೀನಿ. ನನ್ನ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು, ನೀನು ಹೊರಗಡೆ ಇರು. ನಾವು ಹಿಯರ್ ಈಸ್ ಒನ್ ಕ್ವೆಶನ್. ಅಕಾರ್ಡಿಂಗ್ ಟು ಎಲಿಫೆಂಟ್, ಹೂಸ್ ಸ್ಕಿನ್ ಈಸ್ ಹಾರ್ಡ್? ಯಾರ ಚರ್ಮ ಒರಟಾಗಿದೆ ಎಲಿಫೆಂಟ್ ಪ್ರಕಾರ? ಆನ್ಸರ್ ಈಸ್ ದ ಸ್ಕಿನ್ ಆಫ್ ದ ಮ್ಯಾನ್. The man, seeing what his friend had done to him, started to grumble. Now the man, who is shocked, who is standing in the rain, started to grumble. ಮನುಷ್ಯ ಗಾಬರಿನಲ್ಲಿ ಏನಾಯ್ತು ಅಂತ ಗೊತ್ತಾಗಲಿಲ್ಲ ಅವನಿಗೆ. ಮಳೆಯಲ್ಲಿ ನಿಂತು ಬಿಟ್ಟಿದ್ದಾನೆ. ಸ್ಟಾರ್ಟೆಡ್ ಟು ಗ್ರಂಬಲ್. ಗ್ರಂಬಲ್ ಅಂದರೆ ಮಟ್ಟರ್ ಅಂದರೆ ಗೊಣಗುಟ್ಟೋದು, ಒಟ ಅನ್ನೋದು, ಗೊಟ್ಬಿಡ್ತಿದ್ರೆ ಓಟಕೊಂಡು ವಾಟ್ ದಿಸ್ ಎಲಿಫೆಂಟ್, ಐ ಆಮ್ ಇನ್ ಲೈಕ್ ದಿಸ್. ಗಾಬರಿ ಆಗೋಗ್ಬಿಡ್ತು, ಏನಾಗೋಗ್ಬಿಡ್ತು, ನಾನೇನೋ ಕುತ್ಕೋಬಾ, ನೀನು ಸೊಂಡ್ಲಿಡು ಅಂತಂದರೆ ನನ್ನ ಸ್ಥಿತಿ ಹೀಗಾಗಿದೆ. ದ ಅನಿಮಲ್ಸ್ ಇನ್ ದ ನಿಯರ್ ಬೈ ಫಾರೆಸ್ಟ್ ಹರ್ಡ್ ನಾಯ್ಸ್ ಅಂಡ್ ಕೇಮ್ ಟು ಸಿ ವಾಟ್ ವಾಸ್ ದ ಮ್ಯಾಟರ್. ದ ಅನಿಮಲ್ಸ್ ಇನ್ ದ ನಿಯರ್ ಬೈ ಫಾರೆಸ್ಟ್, ಆ ಕಡಲ್ಲಿ ಇನ್ನು ಬೇರೆ ಬೇರೆ ಪ್ರಾಣಿಗಳಿದ್ವಲ್ಲ, ಎಲ್ಲರಿಗೂ ಈ ಜಗಳ ಕೇಳಿಸ್ಬಿಡ್ತು.
ಮನುಷ್ಯ ಕೂಗಾಡ್ತಾ ಇದ್ದಾನೆ, ಮಳೆ, ಎಲ್ಲ ಪ್ರಾಣಿಗಳು ಬಂದು ದೇ ಅರೈವ್ಡ್ ಆ್ಯಂಡ್ ವಾಚಿಂಗ್ ದ ಕ್ವಾರಲ್. All stood around listening to the heated argument between the man and his friend the elephant. Heated argument ಅಂದರೆ ವಾದ. ಏನು ವಾದ ನಡೀತಾ ಇದೆ, ಯಾರ್ಯಾರಿಗೆ ನಡೀತಾ ಇದೆ? ದ ಆರ್ಗ್ಯುಮೆಂಟ್ ಈಸ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಎಲಿಫೆಂಟ್. ಇಟ್ ಈಸ್ ಹೀಟೆಡ್ ಆರ್ಗ್ಯುಮೆಂಟ್. ಹೀಟೆಡ್ ಅಂದರೆ ಬಿಸಿ, ಒಳ್ಳೆ ಬಿಸಿ ಬಿಸಿಯಾಗಿ ಜಗಳ ನಡೀತಾ ಇದೆ. ಅವಾಗೇನೆ ನಡೆದಿದೆಯಲ್ಲ, ಬೆಚ್ಚಗಿದ್ದ ಮನುಷ್ಯ ಇವಾಗ ಮಳೆಗೆ ಬಿದ್ದಿದ್ದಾನೆ. ನೆನ್ನೆ ಮಳೆನಲ್ಲಿ ನಿಲ್ತಿದ್ದ ಆನೆ ಗುಡಿಸೊಳಗೆ ಕೂತ್ಕೊಂಡಿದೆಯಲ್ಲ, ಆ ಓನರ್ಶಿಪ್ ಇದೆಯಲ್ಲ, ಮನೆ ಓನರ್ಶಿಪ್, ಅದ್ರ ಬಗ್ಗೆ ಜಗಳ. ಈಗ ಅವರಿಬ್ಬರು ಜಗಳ ನೋಡ್ಕೊಂತ ಉಳಿದ ಪ್ರಾಣಿಗಳು ನಿಂತ್ಕೊಂಡು. ಇನ್ ದಿಸ್ ಟರ್ಮಾಯಿಲ್ ದ ಲಯನ್ ಕೇಮ್ ಅಲಾಂಗ್ ರೋರಿಂಗ್ ಅಂಡ್ ಸೆಡ್ ಇನ್ ಎ ಲೌಡ್ ವಾಯ್ಸ್, ಯು ಸಿ ದ ಲಯನ್ ಈಸ್ ಕಮಿಂಗ್. ಆನೆ ಇದೆ, ಸಿಂಹ ಬರ್ತಾ ಇದೆ. ಹೇಗೆ? ರೋರಿಂಗ್. ರೋರ್ ಅಂದ್ರೇನು? ಗರ್ಜಿಸೋದು. ಗರ್ಜಿಸ್ಕೊಂತ ಸಿಂಹ ಬಂತು. ಡೋಂಟ್ ಯು ನೋ ಆಲ್ ದಟ್ ಐ ಆಮ್ ದ ಕಿಂಗ್ ಆಫ್ ದ ಜಂಗಲ್? ಡೋಂಟ್ ಯು ನೋ ಐ ಆಮ್ ದ ಕಿಂಗ್ ಆಫ್ ದ ಜಂಗಲ್, ಐ ಆಮ್ ಕಮಿಂಗ್. ಕಾಡಿನ ರಾಜ ನಾನು ಬರ್ತಾ ಇದ್ದೀನಿ. ಎಷ್ಟು ಧೈರ್ಯ ನಿಮಗೆ? ಹೌ ಡೇರ್ ಎನಿವನ್ ಡಿಸ್ಟರ್ಬ್ ದ ಪೀಸ್ ಆಫ್ ಮೈ ಕಿಂಗ್ಡಮ್? ಹೂ ಆರ್ ಯು? ವೈ ಆರ್ ಯು ಡಿಸ್ಟರ್ಬಿಂಗ್ ದ ಪೀಸ್ ಆಫ್ ಮೈ ಕಿಂಗ್ಡಮ್? ಐ ಆಮ್ ದ ಕಿಂಗ್ ಆಫ್ ದಿ ಜಂಗಲ್. ಈ ಕಾಡಿನ ರಾಜ ನಾನು. ನನ್ನ ರಾಜ್ಯದ ಪೀಸ್ ಅಂದರೆ ಶಾಂತಿ. ವೈ ಆರ್ ಯು ಡಿಸ್ಟರ್ಬಿಂಗ್ ದ ಪೀಸ್ ಆಫ್ ಮೈ ಕಿಂಗ್ಡಮ್? ನನ್ನ ರಾಜ್ಯದ ಶಾಂತಿಯನ್ನು ಯಾಕೆ ಹಾಳು ಮಾಡ್ತಿದ್ದೀರಿ? ಯಾರು ಹಾಳು ಮಾಡ್ತಾ ಇದ್ದೀರಿ? ಯು ಸಿ, ಹಿಯರ್ ಈಸ್ ಒನ್ ಕ್ವೆಶನ್. ಹೂ ಈಸ್ ದ ಕಿಂಗ್ ಆಫ್ ದ ಜಂಗಲ್? ಹೂ ಈಸ್ ದ ಕಿಂಗ್ ಆಫ್ ದ ಜಂಗಲ್? ಆನ್ಸರ್ ಈಸ್ ಲಯನ್. ಆನ್ ಹಿಯರಿಂಗ್ ದಿಸ್, ದ ಎಲಿಫೆಂಟ್, who was one of the high ministers in the jungle kingdom, replied in a soothing voice. Who is this elephant? It is one of the high ministers in the court of lion. ಎಲಿಫೆಂಟ್ ಯಾರು ಅಂತಂದರೆ ಇದು ಮಾಮೂಲು ಪ್ರಾಣಿ ಅಲ್ಲ. ಇದು ಲಯನ್ನ ಕೋರ್ಟ್ ಇದೆಯಲ್ಲ, ಕೋರ್ಟ್ ಅಂದ್ರೇನು? ಆಸ್ಥಾನ. ಲಯನ್ ರಾಜ ಅಲ್ಲ, ಆ ರಾಜನ ಆಸ್ಥಾನದಲ್ಲಿ ಇವನು ಮಿನಿಸ್ಟರ್, ಎಲಿಫೆಂಟ್. ಸೊ ತುಂಬ ಕ್ಲೋಸ್ ಇರ್ತಾರೆ. ಲಯನ್ ಆ್ಯಂಡ್ ಎಲಿಫೆಂಟ್ಸ್ ಆರ್ ಜಸ್ಟ್ ಲೈಕ್ ಫ್ರೆಂಡ್ಸ್. ಮೈ ಲಾರ್ಡ್, ದೇರ್ ಈಸ್ ನೋ ಡಿಸ್ಟರ್ಬೆನ್ಸ್ ಆಫ್ ದ ಪೀಸ್ ಇನ್ ಯುವರ್ ಕಿಂಗ್ಡಮ್. ಮೈ ಲಾರ್ಡ್, ದೇರ್ ಈಸ್ ನೋ ಸಚ್ ಡಿಸ್ಟರ್ಬೆನ್ಸ್ ಇನ್ ಯುವರ್ ಕಿಂಗ್ಡಮ್. ಮಹಾಪ್ರಭು, ಮೈ ಲಾರ್ಡ್, ಮಹಾಪ್ರಭು, ಏನೂ ಇಲ್ಲ, ಏನು ಗಲಾಟೆ ಇಲ್ಲ, ಏನು ಡಿಸ್ಟರ್ಬೆನ್ಸ್ ಇಲ್ಲ. I have only been having a little discussion with my friend here as to the possession of this little hut which your lordship sees me occupying. My lord, just we are discussing, me and my friend. Here see, this man is my friend. ಈ ಮನುಷ್ಯ ಇದ್ದಾನಲ್ಲ ಪ್ರಭು, ನನ್ನ ಫ್ರೆಂಡ್ ಇವನು. ನಾನು ಇವನು ಡಿಸ್ಕಸ್ ಮಾಡ್ತಾ ಇದ್ವಿ. ಅಬೌಟ್ ವಾಟ್? ಅಬೌಟ್ ಆಕ್ಯುಪೇಷನ್ ಆಫ್ ದ ಹಟ್, ಅಬೌಟ್ ದ ಓನರ್ಶಿಪ್ ಆಫ್ ದ ಹಟ್. ಮಹಾಪ್ರಭು, ಏನು ಗಲಾಟೆ ಇಲ್ಲ, ನಾನು ನನ್ನ ಫ್ರೆಂಡ್ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೋಡಿ, ಜಗಳನ ಡಿಸ್ಕಷನ್. ಏನು ಡಿಸ್ಕಷನ್? ಈ ಗುಡಿಸ್ಲ ಓನರ್ ಯಾರು? ಪೊಸೆಷನ್ ಅಂದರೆ ಒಡೆತನ ಅಂತ, ಹೊಂದಿರ್ತಕ್ಕಂಥದ್ದು. ಈ ಗುಡಿಸ್ಲಿನ ಓನರ್ ಯಾರು? ನಾವಿಬ್ಬರು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯು ಸಿ, ಇನ್ ದಿಸ್ ಹಟ್ ಐ ಆಮ್ ಆಕ್ಯುಪೈಯಿಂಗ್. ನಾನಿದ್ದೀನಲ್ಲ, ನಾನು ಕೂತ್ಕೊಂಡಿದ್ದೀನಲ್ಲ ಈ ಗುಡಿಸ್ಲು. ಈ ಗುಡಿಸ್ಲು ಯಾರಿಗೆ ಸೇರಿದ್ದು ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ದ ಲಯನ್ ಹೂ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಇನ್ ಹಿಸ್ ಕಿಂಗ್ಡಮ್ ರಿಪ್ಲೈಡ್ ಇನ್ ಎ ನೋಬಲ್ ವಾಯ್ಸ್. ಲಯನ್, ಯು ಸಿ, ಕಿಂಗ್ ಆಫ್ ದ ಜಂಗಲ್, ಇಟ್ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ. ಪೀಸ್ ಅಂದರೆ ಶಾಂತಿ, ಟ್ರ್ಯಾಂಕ್ವಿಲಿಟಿ ಅಂದರೆ ಪ್ರಶಾಂತ ಅಂತೇಳಿ. ಅಂದರೆ ಕಾಡಲ್ಲಿ ಏನು ಡಿಸ್ಟರ್ಬೆನ್ಸ್ ಆಗಬಾರ್ದು, ಏನು ಗಲಾಟೆ ಆಗಬಾರ್ದು. ರಾಜನಿಗೆ ಅದು ಬಹಳ ಮುಖ್ಯ. ಅವನು ಕೇಳ್ದ, ಐ ಕಮ್ಯಾಂಡ್ ಮೈ ಮಿನಿಸ್ಟರ್ಸ್ ಟು ಅಪಾಯಿಂಟ್ ಎ ಕಮಿಷನ್ ಆಫ್ ಎನ್ಕ್ವೈರಿ ಟು ಗೋ ಥರೋಲಿ ಇನ್ ಟು ದಿಸ್ ಮ್ಯಾಟರ್ ಅಂಡ್ ರಿಪೋರ್ಟ್ ಅಕಾರ್ಡಿಂಗ್ಲಿ. ಓಕೆ, ನಾವು ಐ ಕಮ್ಯಾಂಡ್ ಯು ಮಿನಿಸ್ಟರ್ಸ್, ಯು ಅಪಾಯಿಂಟ್ ಎ ಕಮಿಷನ್ ಆಫ್ ಎನ್ಕ್ವೈರಿ and study this matter, this incident in detail. ನನ್ನ ಕಮಾಂಡ್, ನನ್ನ ಆಜ್ಞೆ ಇದೆ,
ತಕ್ಷಣ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ತನಿಖೆ, ಒಂದು ಕಮಿಷನ್ನ ಫಾರ್ಮ್ ಮಾಡಿ ಅದರಲ್ಲಿ ಈ ಗಲಾಟೆ ಯಾಕೆ ಆಗ್ತಾ ಇದೆ ಇದನ್ನು ಸ್ಟಡಿ ಮಾಡಿ ನನಗೆ ರಿಪೋರ್ಟ್ ಮಾಡಿ. Now here is one question. The king of the jungle lion wanted to have peace and dash in his kingdom. ಈಗ ಟ್ರ್ಯಾಂಕ್ವಿಲಿಟಿಗೆ ಡ್ಯಾಶ್ ಕೊಡೋದು. ಟ್ರ್ಯಾಂಕ್ವಿಲಿಟಿಯನ್ನು ಸೇಮ್ ವರ್ಡನ್ನು ನೀವು ಅಲ್ಲಿ ಆನ್ಸರ್ ಆಗಿ ಬರೀಬೇಕು. ದೆನ್ ಒನ್ ಮೋರ್ ಕ್ವೆಶನ್ ಈಸ್ who commanded to appoint a commission of enquiry. ಕಮ್ಯಾಂಡ್ ಮಾಡಿದವ್ರು ಯಾರು? ಕಮಿಷನ್ ಆಫ್ ಎನ್ಕ್ವೈರಿ ಅಪಾಯಿಂಟ್ ಮಾಡಿ ಅಂತ ಯಾರು ಕಮ್ಯಾಂಡ್ ಮಾಡಿದ್ದು? ಆನ್ಸರ್ ಈಸ್ ದ ಲಯನ್. ಈ ದೆನ್ ಟರ್ನ್ ಟು ದ ಮ್ಯಾನ್ ಆ್ಯಂಡ್ ಸೆಡ್, ಇಷ್ಟು ಹೇಳಿತು. ಸೊ ಮಿನಿಸ್ಟರ್ ಯಾರು? ಎಲಿಫೆಂಟ್. ಇಲ್ಲಿ ಹೆಂಗಿದೆ ನೋಡಿ, ಕಳ್ಳನ ಕೈಲೇ ಕೊಟ್ಟಂಗೆ ಎಲಿಫೆಂಟಿಗೆ ಆರ್ಡ್ರ್ ಮಾಡ್ತಾ ಇದೆ ಲಯನ್, ಒಂದು ಕಮಿಷನ್ ಫಾರ್ಮ್ ಮಾಡು ಈ ಕೇಸ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಅಂತ. ಸೊ ಸಹಜವಾಗಿ ಇಲ್ಲೇನಾಗುತ್ತೆ, ನ್ಯಾಚುರಲ್ ಆಗಿ ಏನಾಗುತ್ತೆ, ಎಲಿಫೆಂಟ್ ತನಗೆ ಬೇಕಾದವ್ರನ್ನೆಲ್ಲ ಹಾಕ್ಕೊಳ್ಳುತ್ತೆ, ತನ್ನ ಪರವಾಗಿ ಜಡ್ಜ್ಮೆಂಟ್ ಬರುವಾಗೆ ನೋಡ್ಕೊಳ್ಳುತ್ತೆ. isn't it? He then turned to the man and said, "You have done well by establishing friendship with my people. You have done well." ಭಾಳ ಒಳ್ಳೆ ಕೆಲಸ ಮಾಡಿದ್ಯಾ, ಮನುಷ್ಯನಿಗೆ ಹೇಳ್ತಾ ಇದೆ. ಭಾಳ ಒಳ್ಳೆ ಕೆಲಸ ಮಾಡಿದೆ, ನೀನು ನನ್ನ ಜೊತೆ ಫ್ರೆಂಡ್ಶಿಪ್ ಬೆಳೆಸಿದೆಯಲ್ಲ, ಅಂದರೆ ನಾವು ಭಾಳ ಸುಪೀರಿಯರ್, ನಾವು ಬಹಳ ಮೇಲ್ಮಟ್ಟದವರು, ನಮ್ಮಂಥವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆಸಿದೆಯಲ್ಲ, ಓಕೆ, ಇಟ್ ಈಸ್ ಗುಡ್. ಸೊ ನಮ್ಮಲ್ಲೂ ಅಷ್ಟೇ ಬ್ರಿಟಿಷರ್ಸ್ ಎಲ್ಲ ಬಂದವರು, ಮೊದಲು ಜಾಗ ಕೊಡಿ ಅಂತ ಬಂದವರು, ಅವ್ರ ಜೊತೆನಲ್ಲಿ ಮೂವ್ ಆಗೋದು, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದೇ ಭಾರಿ ಗ್ರೇಟ್ ಅನ್ನೋ ಥರ ಬಿಹೇವ್ ಮಾಡ್ತಾಯಿದ್ರು. ಡು ನಾಟ್ ಗ್ರಂಬಲ್ ಎನಿಮೋರ್, ಯುವರ್ ಹಟ್ ಈಸ್ ನಾಟ್ ಲಾಸ್ಟ್ ಟು ಯು. ಡೋಂಟ್ ಗ್ರಂಬಲ್ ಎನಿಮೋರ್. ಗ್ರಂಬಲ್ ಅಂದರೆ ಒಟ ಅಂತ ಬೈಯೋದು, ಒಟ್ಗೊಟ್ಟೋದು, ಏನು ನೀನು ಬೈಕೋಬೇಡ. ದ ವಿಲೇಜ್ ಈಸ್ ನಾಟ್ ಲಾಸ್ಟ್ ಟು ಯು. ನೀನು ಗುಡಿಸ್ಲು ಕಳ್ಕೊಂಡೆ ಅಂತ ಅನ್ಕೋಬೇಡ, ನೀನು ಬೇಜಾರಾಗಬೇಡ. ವೇಟ್ ಟಿಲ್ ದ ಸಿಟ್ಟಿಂಗ್ ಆಫ್ ಮೈ ಇಂಪೀರಿಯಲ್ ಕಮಿಷನ್ and there you will be given plenty of opportunity to state your case. You see, I have commanded to form a commission of enquiry. ಒಂದು ಕಮಿಷನ್ ಅಪಾಯಿಂಟ್ ಮಾಡಿ ಅಂತ ಹೇಳಿದ್ದೀನಿ ನಾನು, ಮಾಡ್ತಾರೆ, ಈ ಕೇಸನ್ನು ಸ್ಟಡಿ ಮಾಡ್ತಾರೆ, ನಿನಗೆ ಸಾಕಷ್ಟು ಸಫಿಷಿಯೆಂಟ್ ಅವಕಾಶ ಕೊಡ್ತಾರೆ, ಆಪರ್ಚುನಿಟಿ ಕೊಡ್ತಾರೆ, ನಿನ್ನ ಪರವಾಗಿ ನೀನು ಏನು ಹೇಳ್ಕೊಳ್ಳೋದಿದೆ ಅಲ್ಲಿ ಹೇಳ್ಕೊ. ವಾಟ್ ಡಸ್ ದ ಲಯನ್ ಸೇ ಟು ದ ಮ್ಯಾನ್? ದ ಲಯನ್ ಸೇಸ್, yes, there will be commission of enquiry. Man, you will get sufficient time to state your case. ನಿನ್ನ ಕೇಸಲ್ಲಿ ಏನಾಗಿದೆ, ನ್ಯಾಯ ಏನಾಗಿದೆ ಅದನ್ನು ನೀನಲ್ಲಿ ಕೇಳ್ಕೋ. I am sure that you will be pleased with the findings of the commission. I am sure, definitely you will get justice. ಖಂಡಿತ ನಿನಗೆ ನ್ಯಾಯ ಸಿಗುತ್ತೆ, ನಿಂಗೆ ಅನ್ಯಾಯ ಆಗಲ್ಲ. The man was very pleased by these sweet words of the king of the jungle. The man is so happy. ಸಮಾಧಾನ ಆಗ್ಬಿಡ್ತು, ಸಂತೋಷ ಆಯಿತು. ಓಕೆ, ದ ಕಿಂಗ್ ಆಫ್ ದ ಜಂಗಲ್ ಲಯನ್ ಈಸ್ ಇನ್ ಮೈ ಫೇವರ್. ರಾಜ ನನ್ನ ಪರವಾಗಿದ್ದಾನೆ, ನನ್ನ ಪರವಾಗಿ ಮಾತಾಡ್ತಾ ಇದ್ದಾನೆ, ನನಗೆ ನ್ಯಾಯ ಸಿಗುತ್ತೆ. ಆ್ಯಂಡ್ ಇನ್ನೋಸೆಂಟ್ಲಿ ವೇಟೆಡ್ ಫಾರ್ ಹಿಸ್ ಆಪರ್ಚುನಿಟಿ. ಇನ್ನೋಸೆಂಟ್ಲಿ, ದ ಮ್ಯಾನ್ ಈಸ್ ಸೋ ಇನ್ನೋಸೆಂಟ್. ಪ್ರಾಣಿಗಳು ಅವೇ ಒಂದು ಪರವಾಗಿ ವಹಿಸ್ಕೊಂಡು ಏನೋ ಮಾಡ್ತಾ ಇದೆ, ಮನುಷ್ಯನಿಗೇನಾಯಿತು, ಲಯನ್ ನನ್ನ ಪರವಾಗಿದೆ, ನನಗೆ ನ್ಯಾಯ ಸಿಗುತ್ತೆ. ಇನ್ನೋಸೆಂಟ್, ಮುಗ್ಧ ಮನುಷ್ಯ, ಮುಗ್ಧತೆಯಿಂದ ಕಾಯ್ತಾ ಇದ್ದಾನೆ ಅವಕಾಶಕ್ಕೆ. ಇನ್ ದ ಬಿಲೀಫ್ ದಟ್ ನ್ಯಾಚುರಲಿ ದ ಹರ್ಟ್ ವುಡ್ ಬಿ ರಿಟರ್ನ್ ಟು ಹಿಮ್. He is so innocent that he is believed, he has the confidence that definitely one or the other day the hut will be returned to me. ನನಗೊಂದಲ್ಲ ಒಂದಿನ ನನಗೆ ಗುಡಿಸ್ಲನ್ನು ವಾಪಸ್ಸು ಸಿಗುತ್ತೆ. ಸೊ ವಾಟ್ ಈಸ್ ದ ಕಾನ್ಫಿಡೆನ್ಸ್ ಇನ್ ಮ್ಯಾನ್? ದ ಮ್ಯಾನ್ ಬಿಲೀವ್ಡ್ ದಟ್ ಒನ್ ಆರ್ ದ ಅದರ್ ಡೇ ದ ಹಟ್ ವಿಲ್ ಬಿ ರಿಟರ್ನ್ ಟು ಮೀ. ಒಂದಲ್ಲ ಒಂದಿನ ನನಗೆ ಗುಡಿಸ್ಲು ವಾಪಸ್ ಬರುತ್ತೆ. ಬಿಕಾಸ್ ದ ಕಿಂಗ್ ಆಫ್ ದ ಜಂಗಲ್ ಹಿ ಹ್ಯಾಸ್ ಪ್ರಾಮಿಸ್ಡ್ ಮೀ. ಸೊ ರಾಜ ನನಗೆ ಪ್ರಾಮಿಸ್ ಮಾಡಿದ್ದಾನೆ, ಖಂಡಿತ ಗುಡಿಸ್ಲು ನನಗೆ ಒಂದಲ್ಲ ಒಂದು ಸಿಗುತ್ತೆ. ಸೊ ಆ ಕ್ಷಣಕ್ಕೆ ಮನುಷ್ಯ ಸಮಾಧಾನ ಮಾಡಿಕೊಂಡ, ಶಾಂತಿಯಿಂದ ಅವನು ಹೊರಟೋದ.
You see, this is what happened when European powers entered into India and also entered into Africa. ಇದೇ ಪರಿಸ್ಥಿತಿನೇ ಆಫ್ರಿಕಾದೊಳಗೆ ಯುರೋಪಿಯನ್ ಪವರ್ಸ್ ಹೋದಾಗ ಆಗಿತ್ತು. ಹಾಗೆ ನಮ್ಮ ಇಂಡಿಯಾದಲ್ಲೂ ಕೂಡ ಹೀಗೆ. ನಾವು ಹೂ ಈಸ್ ಸಿಟ್ಟಿಂಗ್ ಇನ್ಸೈಡ್ ದ ಹಟ್? ಈಗ ಗುಡಿಸ್ಲಲ್ಲಿ ಯಾರು ಕೂತಿದ್ದಾರೆ? ಎಲಿಫೆಂಟ್. ಆ್ಯಂಡ್ ನಾವು ದ ಮ್ಯಾನ್ ಹ್ಯಾಸ್ ನೋ ಹಟ್. ಈಗ ಮನುಷ್ಯನ ಹತ್ರ ಗುಡಿಸ್ಲಿಲ್ಲ, ಅವನೆಲ್ಲೋ ಅಲಿತಾ ಇದ್ದಾನೆ, ಕಾಡಲ್ಲಿ ಅಲಿತಾ ಇದ್ದಾನೆ. ಎಲ್ಲಿ ತನಕ ಅಲಿಬೇಕು? ಅಂಟಿಲ್ ದ ಜಡ್ಜ್ಮೆಂಟ್ ಗಿವನ್. ಯಾವಾಗ ಜಡ್ಜ್ಮೆಂಟ್ ಕೊಡ್ತಾರೋ ಅಲ್ಲಿ ತನಕ ಆ ಮನುಷ್ಯ ತಿರುಗಾಡ್ತಾ ಇರಬೇಕು. ಸ್ಟೂಡೆಂಟ್ಸ್, ಯು ಸ್ಟಾಪ್ ದೇರ್. ಇದನ್ನು ಒಂದು 2-3 ಸರಿ ಓದ್ಕೊಳ್ಳಿ. 1 ಮಾರ್ಕ್ ಕ್ವೆಶನ್ಸ್ ನಿಮಗೆ ಆಗಾಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ನಾವು ಕಂಟಿನ್ಯೂ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.